ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಮ್ಯಾಚ್ 84 ಚಾನಲ್. ಸೊ ನಾನು ಮತ್ತೊಂದು ವಿಡಿಯೋ ಮಾಡೋಣ ಅನ್ಬಿಟ್ಟು ಕಾರ್ 77 ಮಾಡಿದ್ದೀನಿ. ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಟ್ರಸ್ಟೆಡ್ ಒಂದು ಕಾರ್ ತಗೊಳ್ಬೇಕು ಅಂತಂದ್ರೆ ನಾನು ಕಾರ್ 77 ಎಂದು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ಮತ್ತೆ ಏನು ಅಂದ್ರೆ ರೀಸೆಂಟ್ ಆಗಿ ಯುಗಾದಿ ಬರ್ತಾ ಇದೆ, ಮಾರ್ಕ್ ಬಂದಿರೋದ್ರಿಂದ ಒಳ್ಳೆ ಆಫರ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಮ್ ಜೊತೆ ಇವತ್ತು ಹರೀಶ್ ಸರ್ ಇದ್ದಾರೆ. ನಮ್ಮ ಚಾನಲ್ಗೆ ಹರೀಶ್ ಸರ್ ಇಟ್ಕೊಳ್ಳೋಣ. ಆಯ್ತಾ ಬನ್ನಿ, ತಡ ಮಾಡಿದ್ರೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರಾದ್ರೂ ಫಸ್ಟ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಬನ್ನಿ ವೀಕ್ಷಕರಿಗೆ. ನಿಮಗೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗ್ತೀನಿ. ಪ್ರತಿಯೊಂದು A to Z ಡೀಟೇಲ್ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇರ್ತಾರೆ ವಿಡಿಯೋ ಫುಲ್ ಡೀಟೇಲ್ಸ್ ನೋಡಿ. ಮತ್ತೆ ನೀವು ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಕೆಳಗಡೆ ಮೆನ್ಷನ್ ಮಾಡಿ ನೀವು ಡೈರೆಕ್ಟ್ ಫೋನ್ ಮಾಡಿದ್ರು ಡೀಟೇಲ್ಸ್ ತಿಳ್ಕೊಳ್ತಾ ಇದ್ರೆ. ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಆಲ್ಟೋ 800 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಮಾಡಲು ಸೆಕೆಂಡ್ ಓನರ್ ಬರೀ 75,000 ಕಿಲೋಮೀಟರ್ ರನ್ ಆಗಿದೆ. ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ. 4 ಕಸ್ಟಮರ್. ಓಕೆ ಸರ್. ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಎಕ್ಸ್ಟಿ ಇನ್ಶೂರೆನ್ಸ್ ತರ ಫ್ರೆಶ್ ಆಗಿದೆ. ಓಕೆ, ಬೆಲೆ ಬಂದು 1,50,000 ಹೇಳ್ತಾ ಇದ್ದೀನಿ. ಓಕೆ. ಇಂಟ್ರೆಸ್ಟ್ ಇರೋದು ಬಂದ್ರೆ ಒಂದು 1,35,000 ಮಾಡ್ಕೊಡ್ತೀನಿ. ಸರಿ, ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಫ್ರೆಶ್ ಆಗಿಲ್ಲ. ಸೊ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಆಗಿದೆ ಸರ್. ಫೈನಲ್ ಪ್ರೈಸ್ ಹೇಳೋದಾದ್ರೆ ಗಾಡಿ 1,35 ಕೊಟ್ಬಿಡ ನೋಡಿ ಸರ್. ಸೊ 1,35ಕ್ಕೆ ಫೈನಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ, ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಗಾಡಿ ನೋಡ್ತಾ ಇದ್ರೆ ನಿಮ್ಗೆ ಆಲ್ಟೋ 800 ಇದೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ಮತ್ತೊಂದು ನೀವು ನೋಡ್ತಾ ಇದ್ದೀರಾ ಲೋ ಬಜೆಟ್ ಗಾಡಿ ಅಂದ್ರೆ i10 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಇದು ಬಂದು Hyundai i10 ಅಂದ್ಬಿಟ್ಟು 2009 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದಕ್ಕೆ 60,000 ಎಸ್ ಸರ್. ಆಗಿದೆ ಗಾಡಿ. ಓಕೆ. ಇದ್ರ ಬೆಲೆ ಬಂದು 2 ಲಕ್ಷ ಹೇಳ್ತಾ ಇದೆ. ಯಾರು ಇಂಟ್ರೆಸ್ಟ್ 1,90,000 ಮಾಡ್ಕೊಡೋಣ ಸರ್ ಗಾಡಿ. ಸೊ 2 ಲ್ಯಾಕ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೇಲಿಂಗ್ ಪ್ರೈಸ್ 2 ಲ್ಯಾಕ್ ಇದೆ. ನೀವು ಆಫರ್ ಕೂಡ ಇದೆ, ನೆಗೋಷಿಯಬಲ್ ಪ್ರೈಸ್ ಇದೆ. ನೀವು ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ವೆಲ್ ಮೇಂಟೈನ್ ಸೀಟ್ ಅಂತ ಹೇಳ್ಬೋದು. ಒಳ್ಳೆ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು ಸರ್. ಫೈನಲ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ ಸರ್? 190ಗೆ ಯುಗಾದಿ ವ್ಯಾಪಾರ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರ ಲೋ ಬಜೆಟ್ ಗಾಡಿ 190ಗೆ ನಿಮಗೆ i10 ಇದೆ. ನೀವು ನೋಡ್ತಾ ಇರಬಹುದು ವೆಲ್ ಮೇಂಟೈನ್ ಗಾಡಿ. ಬಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇದೆ ಸ್ನೇಹಿತರೆ. ಯಾರು ನೋಡ್ತಾ ಇದ್ರೆ ಬಂದ್ ಮಾತಾಡ್ತಾರೆ. ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? ಸ್ನೇಹಿತರೆ, ಯಾರೆಲ್ಲ ಫ್ಯಾಮಿಲಿಗೆ ಒಂದು ಸಡನ್ ಗಾಡಿ ನೋಡ್ತಾ ಇದ್ರೆ ನಮ್ಮ ಕಡೆ ಸಿಯಾಜ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಮಾರುತಿ ಸಿಯಾಜೋ. ಹಾ ಸರ್. ಇದು ಬಂದು ZX ಪ್ಲಸ್ ಅಂದ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಎಸ್ ಸರ್. ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ರೆಕಾರ್ಡ್ ಬರೀ 75,000 ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ ಇದು. ಓಕೆ ಸರ್. ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಫ್ಯಾಬ್ರಿಕ್ ನಿಮ್ಗೆ ಶೀಟ್ ಕವರ್ ಹಾಕಿದ್ದಾರೆ. AC ಪವರ್ ಇಂಡೋ, ಪವರ್ ಸ್ಟೇರಿಂಗ್, ಡಿಫಾಗರ್, ಬ್ಯಾಕ್ ವೈಪರ್, ಸ್ಟೇರಿಂಗ್ ಕಂಟ್ರೋಲರ್ ಬರುವಂತ ವೆಹಿಕಲ್ ಇದು. ಓಕೆ ಸರ್. ಬೆಲೆ ಬಂದು ನಾನು 5,50,000 ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಬಂದು 5 ಲಕ್ಷವರೆಗೂ ಮಾಡ್ಕೊಡೋಣ ಸರ್. ಸೊ 5 ಲಕ್ಷ ಸರ್. ಇದು ಲೋನ್ ಆಗಾದ್ರೆ ಲೋನ್ ಬಗ್ಗೆ 80% ಲೋನ್ ಮಾಡ್ಕೊಡ್ತೀನಿ ಸರ್. ಸೊ 80% ಲೋನ್ ಆಗುತ್ತೆ ಅಂತ ಹೇಳ್ತಿದ್ರೆ. ನೀವು ಟೈರ್ ಕಂಡೀಷನ್ ಒಂದು 60% ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ. ಯಾರೆಲ್ಲ ಒಂದು ಫ್ಯಾಮಿಲಿ ನೋಡ್ತಾರೆ, ಒಂದು ಸಿಯಾಜ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ವೆಲ್ ಮೇಂಟೈನ್ ಕಂಡೀಷನ್ ಗಾಡಿ ಇದೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ನಮ್ಮ ಮುಂದೆ ನೀವು ನೋಡ್ತಾ ಇರ್ಬೋದು 7 ಸೀಟರ್ ಗಾಡಿ, ಟ್ರೈಬರ್ ಗಾಡಿಗಳಿದೆ ಸರ್. ಈ ಗಾಡಿಗಳ ಬಗ್ಗೆ ಹೇಳೋದಾದ್ರೆ ಡ್ರೈವರ್ 2 ಗಾಡಿ ಇದೆ. ಒಂದು 23 ಮಾಡಲಿದೆ, ಒಂದು 19 ಮಾಡಲಿದೆ. ಓಕೆ. ಯಾರಾದ್ರೂ 8 ಸೀಟರ್ ಕಡಿಮೆ ಬಡ್ಜೆಟ್ ಅಲ್ಲಿ ಗಾಡಿ ಹುಡುಕ್ತಾರೆ ಬನ್ನಿ ಅಂತ 2 ಗಾಡಿ ಇದೆ. ಆಫರ್ ರೇಟ್ ಅಲ್ಲೇ ಕೊಡ್ತೀನಿ ನಾನು. ಓಕೆ ಸರ್. ಇದು ಮೆರೂನ್ ರೇಟ್ ಬಂದು 2019 ಮಾಡಲು ಸಿಂಗಲ್ ಓನರ್ 60,000 ಕಿಲೋಮೀಟರ್ ರನ್ ಆಗಿದೆ. ಎಸ್ ಸರ್. ಬೆಂಗಳೂರು ಯಾರು ಬಂದ್ಕೊಂಡು ಓಕೆ ಸರ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಈ ಗಾಡಿ? 4 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, 7 ಸೀಟರ್ ಗಾಡಿ ಯಾರಾದ್ರೂ ನೋಡ್ತಾ ಇದ್ರೆ ಇದೊಂದು 4.5 ಲಕ್ಷಕ್ಕೆ ಈ ಗಾಡಿ ಯಾಕಂತ ಹೇಳ್ಬೋದು ಸರ್. ಈ ವೈಟ್ ಗಾಡಿ ಹೇಳೋದಾದ್ರೆ ಓಕೆ. ಎಸ್ ಸರ್. 2023 ಮಾಡಲ್ ಬರೀ 40,000 ಕಿಲೋಮೀಟರ್ ಓಡಿರೋಂತ ವೆಹಿಕಲ್. ಸಿಂಗಲ್ ಓನರ್ ಆಗಿದೆ. ಟೈರ್ಗಳು ಕೂಡ ಚೆನ್ನಾಗಿದೆ. ಎಸ್ ಸರ್. ಇದು ಬೆಲೆ ಬಂದು 6.5 ಲಕ್ಷ ಹೇಳ್ತಾ ಇದೆ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋದು ಬಂದ್ರೆ ನಿಮ್ ಕಡೆಯಿಂದ ಒಂದು 6 ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತೀನಿ. ಸೊ 6 ಲಕ್ಷವರೆಗೂ ಫೈನಲ್ ಆಗುತ್ತೆ ಸರ್. ಲೋನ್ ಏನಾಗುತ್ತೆ ಗಾಡಿಗೆ? 80% ಲೋನ್ ಆಗುತ್ತೆ ಸರ್. ಸೊ 80 ಇಂದ 85% ಲೋನ್ ಆಗುತ್ತೆ ಸ್ನೇಹಿತರೆ. ಅದು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ 7 ಸೀಟರ್ ಗಾಡಿ ಯಾವ್ದಾದ್ರು ಬೇಕು ಅಂದ್ರೆ ನಿಮಗೆ 2 ಟ್ರೈಬರ್ಗಳ ಗಾಡಿ ಇದೆ. ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ 2 ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಇನ್ನೊಂದು ರೈಟ್ ಹೇಳೋದಾದ್ರೆ 2 ಗಾಡಿಗೆ ಸರ್ 4.40 ಮಾಡ್ಕೊಡೋಣ. ಇದು 5,95,000 ಮಾಡ್ಕೊಡೋಣ. ಸೊ ಇದು ಈ ಗಾಡಿ ಬಂದು ನಿಮಗೆ 4.40. ಈ ಗಾಡಿ ಬಂದು ಸರ್ 5.95 ಮಾಡ್ಕೊಡ್ತೀನಿ. 5.95 ಫೈನಲ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ಗಾಡಿಗಳು ತುಂಬಾ ಡಿಮಾಂಡ್ ಇದೆ. ಹೌದು ಸರ್. ಅದಕ್ಕೋಸ್ಕರ ಸ್ನೇಹಿತರೆ ಯುಗಾದಿ ಆಫರ್ ಅಂತ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇರ್ತಾರೆ ದಯವಿಟ್ಟು ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಗಾಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನ ಕೇಳ್ತಾ ಇದ್ರಲ್ಲ ಒಂದು ಡಸ್ಟರ್ ಅಂತ. ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಇದು ಡಸ್ಟರ್ 2017 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್. ಎಸ್ ಸರ್. ಜೆಡ್. ಓಕೆ. 110 PS ಅಂತ ಹೇಳ್ತಾರೆ ಇದನ್ನ. ಎಸ್ ಸರ್. ಡೀಸೆಲ್ ಕಾರು. ಎಸ್ ಸರ್. ಬಜಾರ್ಲಿ ಎಲ್ಲೇ ಹುಡುಕೊಂಬನ್ನಿ ಕಮ್ಮಿ ಅಂದ್ರೆ 7 ರಿಂದ 7.5 ಲಕ್ಷ ಹೇಳ್ತಾರೆ ಸರ್. ಸೊ 7 ರಿಂದ 7.5 ಲಕ್ಷ. ಎಸ್ ಸರ್.
ನಾನು 6,50,000 ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋ ಯಾವ್ದು ಬಂದ್ರೆ ಸರ್ ಫೈನಲ್ ಟು ಫೈನಲ್ 50,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಯುಗಾದಿ ಆಫರ್ ಅಂತ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಗಾಡಿ. ಯುಗಾದಿಗೆ ನಿಮಗೆ ಫೈನಲ್ ಟು 50,000 ಡಿಸ್ಕೌಂಟ್ ಆಗ್ತಾ ಇದೆ ಫ್ರೆಂಡ್ಸ್. ಡಸ್ಟರ್ ಯಾರೆಲ್ಲ ಸ್ನೇಹಿತರೆ ನೋಡ್ತಾ ಇರ್ತಾರ, ಡಸ್ಟರ್ ಡೈರೆಕ್ಟ್ ಆಗಿ ಬಂದು ನಮ್ಮ ಕಾರ್ 77 ಅಲ್ಲಿ ಹರೀಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ನಿಮಗೆ ಕುತ್ಕೊಂಡು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಸೊ ಡಿಸ್ಕೌಂಟ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಫ್ರೆಂಡ್. ಯಾರೆಲ್ಲ ನೋಡ್ತಾ ಇದ್ರಲ್ಲ ಮಿಸ್ ಮಾಡ್ಕೋರಿ ಆಪರ್ಚುನಿಟಿ, ಡೈರೆಕ್ಟ್ ಆಗಿ ಬಂದು ಶೋರೂಮಲ್ಲಿ ಮಾತಾಡಿ. ಸ್ನೇಹಿತರೆ ತುಂಬಾ ಜನ ಕೇಳ್ತಿದ್ರಲ್ಲ ಒಂದು ಟೊಯೋಟಾ ಇನೋವಾ ಬೇಕು ಅಂದ್ಬಿಟ್ಟು, ನಿಮ್ ಕಡೆ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಎಸ್ ಸರ್, ಈ ವೇರಿಯಂಟ್ ಒಂದು ಗಾಡಿ ಇದೆ ನೋಡಿ, ಒಂದು ಆಫರ್ ರೇಟ್ ಅಲ್ಲೇ ಕೊಡ್ತೀನಿ ಸರ್ ಇದನ್ನ. ಸೊ ಏನ್ ಪ್ರೈಸ್ ಮಾಡ್ತೀರಾ ಸರ್? ಓಕೆ 25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,25,000ಕ್ಕೆ ಸರ್. ಫ್ಯೂಚರ್ ಹೇಳೋದಾದ್ರೆ ಗಾಡಿ ಡೀಟೇಲ್ಸ್ ಹೇಳೋದಾದ್ರೆ ಓಕೆ, ಶೋರೂಮ್ ರೆಕಾರ್ಡ್ 2,50,000 ಹೊಡೆದ್ರೆ 10 ಮಾಡಲ್ ಥರ್ಡ್ ಓನರ್ ಗಾಡಿ 5,20,000 ಸೊ ಲೋನ್ ಹೇಳೋದಾದ್ರೆ ಲೋನ್ ಆಗಲ್ಲ ಸರ್. ಸೊ ಈ ಗಾಡಿಗೆ ಲೋನ್ ಆಗಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಒಳ್ಳೆ ಚಾನ್ಸೇ ಅಂತ ಹೇಳ್ಬೋದು. ಯುಗಾದಿ ಚಾನ್ಸ್ 5,25,000 ಆಯ್ತು ಸರ್. ಇದು 5 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಸರ್ ಮಾಡ್ಬಿಡಿ ಸರ್, ನಾನು ಹೇಳ್ತೀನಿ ಸರ್, ನಮ್ಮ ವೀಕ್ಷಕರು ಬರ್ತಾರೆ. 5 ಲಕ್ಷಕ್ಕೆ ಮಾಡ್ಬಿಡಿ ಲೋನ್ ಫಿಗರ್ ಸರ್ ಗಾಡಿ. ಸರ್ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ, ಈ ಗಾಡಿ 5 ಲಕ್ಷಕ್ಕೆ ನಿಂತ್ಕೊಳ್ಳುತ್ತೆ. 2010 ಮಾಡೆಲ್ ಒಂದು ಇನೋವಾ ಒಳ್ಳೆ 7 ಸೀಟರ್ ಗಾಡಿ. ಬನ್ನಿ ಸ್ನೇಹಿತರೆ, ಒಂದು ಪೆಟ್ರೋಲ್ ಕಮ್ CNG ಯಾರಾದ್ರೂ ನೋಡ್ತಾ ಇದ್ದಾರೆ, ನಮ್ಮ ಕಡೆ ಒಂದು ಇಗೋ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ 2020 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ, ಬರೀ 45,000 ಕಿಲೋಮೀಟರ್. ಎಸ್ ಸರ್. ಹಾಂ ಓಕೆ ಓಕೆ ಸರ್ವಿಸ್ ಕೂಡ ಆಗಿದೆ ಗಾಡಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಂತಾನೆ ಹೇಳ್ತಾರೆ. ಎಸ್ ಸರ್. ಬಜಾರ್ ಬಂದು ಎಲ್ಲ 5 ಲಕ್ಷ ಹೇಳ್ತಾರೆ. ಓಕೆ ಸರ್. ನಾನು ನಿಮ್ಗೆ 4,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಸೊ 4,65,000 ಒಂದು ಫೈನಲ್ ಆಗ್ತಾ ಇದೆ. ಇಕೋ ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇರೋ ವೈಟ್ ಕಲರ್ ಗಾಡಿ, ಒಂದು ಲಗೇಜ್ಗೆ ಆಗ್ಬೋದು, ಏನೋ ಸಣ್ಣ ಪುಟ್ಟ ಒಂದು ಕ್ಯಾರಿ ಮಾಡೋದಾಗಲಿ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಅಲ್ವಾ ಸರ್? ಸರ್ ಮತ್ತೊಂದು ಇನ್ನೊಂದು ಪ್ರೈಸ್ ಹೇಳೋದಾದ್ರೆ 465 ಸರ್. ಈ ಬೆಲೆ ನಿಮ್ಗೆ ಖಂಡಿತ ಯಾರು ಕೂಡ ಕ್ಯಾನ್ಸಲ್ ಆಗಿ CNG ಗಾಡಿನ. ಓಕೆ 465 ಫೈನಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ ತುಂಬಾ ಜನ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ಓಮಿನಿ, ನೀವು ನೋಡ್ತಾ ಇರೋದು ಬಡವರ ಬಂಧು ಅಂತ ಹೇಳ್ಬೋದು. ನಮ್ಮ ಮುಂದೆ ಒಂದು ಓಮಿನಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು ಬಂದು 2013 ಮಾಡೆಲ್. ಎಸ್ ಸರ್. 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 5 ಸೀಟರ್ ವೆಹಿಕಲ್ ಸರ್ ಇದು. ಎಸ್ ಸರ್. ಇದು ರೀಸೆಂಟ್ ಸರ್ವಿಸ್ ಕೂಡ ಮಾಡಿದ್ದಾರೆ ಕಸ್ಟಮರ್. ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ ಗಾಡಿ, ನೋಡ್ಬೋದು ನೀವು. ಎಸ್ ಸರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಓಕೆ. ಯಾರು ಬನ್ನಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಈ ಗಾಡಿನ. ಎಸ್ ಸರ್. 60ರಿಂದ 2,75,000. ಓಕೆ. 2,50,000 ಗಾಡಿ ಫೈನಲ್ ಮಾಡ್ಕೊಡ್ತೀನಿ. ಸೊ 2,50,000ಕ್ಕೆ ಒಂದು ಓಮಿನಿ ಸಿಗ್ತಾ ಇದೆ ಫ್ರೆಂಡ್ಸ್. ಅದು ನೆಗೋಷಿಯಬಲ್. ಯಾರಾದ್ರಲ್ಲ ಯುಗಾದಿ ಆಫರ್ ಈ ಮಾರ್ಚಲ್ಲಿ ತಗೊಳ್ಬೇಕು ಅಂದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? 240 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ನೋ ಬಾರ್ಗೇನ್. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬನ್ನಿ. 2013 ಮಾಡಲ್ ಸಿಕ್ಕಲ್ ಗಾಡಿ ಓಪಿ ಕೊಟ್ಬಿಡೋಣ ನೋಡಿ. ಸೊ ಅದು 240 ಆಗ್ತಾ ಇದೆ ಫೈನಲ್. ಇನ್ನ 10,000 ಕಡಿಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. 240 ಆಗುತ್ತೆ. ಯಾರೆಲ್ಲ ಓಮಿನಿ ನೋಡ್ತಿರಲ್ಲ ಬಂದು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಈ ಮಾರುತಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು ಮಾರುತಿ ಸ್ವಿಫ್ಟ್ ZX ಆಗಿದೆ. ಎಸ್ ಸರ್. 14 ಮಾಡೆಲ್ ಓಕೆ. ಸೆಕೆಂಡ್ ಓನರ್ ಆಗಿದೆ. ಎಸ್ ಸರ್. ಇಂಡಿಯನ್ ಶೋರೂಮ್ ರೆಕಾರ್ಡ್ ಬರೀ 65,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಸರ್. ಓಕೆ. ಇದರಲ್ಲಿ ಬಂದು AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಅಲಾಯ್ಸ್, ನಿಮಗೆ ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಎಸ್ ಸರ್. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಕಂಟ್ರೋಲರ್ ಎಲ್ಲ ಆಪ್ಷನ್ ಇರುವಂತ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. ಎಸ್ ಸರ್. ಬಜಾರ್ ಬಂದು ನಾನು 4,80,000 ಆಫರ್ ಮಾಡ್ತಾ ಇದ್ದೇನೆ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 4,60,000 ಮಾಡ್ಕೊಡೋಣ ಸರ್ ಗಾಡಿ. ಸೊ 4,60,000 ಸರ್. ಲೋನ್ ಆಗುತ್ತಾ ಗಾಡಿಗೆ? ಖಂಡಿತ ಸರ್. ಇದಕ್ಕೂ 70 to 80% ಲೋನ್ ಮಾಡ್ಕೊಡ್ತೀನಿ. ಸೊ ಇದಕ್ಕೂ ಕೂಡ ಲೋನ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಬಜಾರಲ್ಲಿ ಒಂದು ಡಿಮ್ಯಾಂಡ್ ಇರೋಂಥ ಗಾಡಿ, ಯಾರೆಲ್ಲ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ವೋಲ್ಕ್ಸ್ವ್ಯಾಗನ್ ಬಗ್ಗೆ ಹೇಳೋದಾದ್ರೆ ಸರ್ ವೋಕ್ಸ್ವ್ಯಾಗನ್ ಪೋಲೋ. ಎಸ್ ಸರ್. ನಿಮಗೆ 1 ಲೀಟರ್ ಇಂಜಿನ್ ಸಿಗ್ಬೋದು, 1.2 ಲೀಟರ್ ಇಂಜಿನ್ ಸಿಗ್ಬೋದು. ಎಸ್ ಸರ್. GT. ಓಕೆ ಸರ್. 5 ಲೀಟರ್ ಹಾಂ ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಡೀಸೆಲ್ ಕಾರ್ ಇದು. ಹೈಲೈನ್ ಅನ್ಬಿಟ್ಟು ಓಕೆ. ಇದು ಬಂದು ನಿಮಗೆ 5,50,000 ಇದೆ ಬಜಾರಲ್ಲಿ. ಹಾಂ. ನಾನು ನಿಮಗೆ 4,95,000ಗೆ ಗಾಡಿ ಕೊಟ್ಬಿಡ ನೋಡಿ ಸರ್. ಸೊ 4,95,000ಕ್ಕೆ ಒಂದು ಐಲೈನರ್ ವೋಲ್ಸ್ 15 ಮಾಡಲು ಸೆಕೆಂಡ್ ಓನರ್, ಬರೀ 75,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಕಾರು, ಹೈಲೈನ್ ಆಗುತ್ತದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ವೋಲ್ಕ್ಸ್ವ್ಯಾಗನ್ ಶೋರೂಮಲ್ಲಿ ಬಂದು ನಮ್ಮ ಕಾರ್ 77 ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ನಿಮಗೆ 7 ಸೀಟರ್ ಗಾಡಿ ಯಾರು ನೋಡ್ತಾ ಇದ್ದಾರೆ, ನಮ್ಮ ಮಾರುತಿ ಸುಜುಕಿ ಎರ್ಟಿಗಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು ಬಂದು ಮಾರುತಿ ಸುಜುಕಿ ಎರ್ಟಿಗಾ 2013 ಮಾಡಲ್ ಡೀಸೆಲ್ ಕಾರು ZDI ವೆಹಿಕಲ್ ಇದು. ಓಕೆ. ಇದು ಬಂದು ನಿಮಗೆ ಬರೀ 74,500 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಕೂಡ ಇದೆ. ಓಕೆ. ರೀಸೆಂಟ್ ಆಗಿ ಸರ್ವಿಸ್ ಕೂಡ ಮಾಡಿದ್ರೆ ಕಸ್ಟಮರ್. ಎಸ್ ಸರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ತೀನಿ ಸರ್ ಇದು. ಓಕೆ ಸರ್. ಇದ್ರ ಬೆಲೆ ಬಂದು ನಿಮಗೆ 6,25,000 ಹೇಳ್ತಾ ಇದೆ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದು 5,95 ಮಾಡ್ಕೊಡೋಣ ಸರ್. ಸೊ ಇನ್ ಕೇಸ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ 5,95 ಹೇಳಿದ್ನಲ್ಲ ಸರ್. 5,95ಕ್ಕೆ ಫೈನಲ್ ಮಾಡ್ತೀರಾ? 5,75 ಮಾಡ್ಬಿಡೋಣ ಬಿಡಿ ಸರ್. ನಿಮ್ಮ ಕಡೆಯಿಂದ ಯಾರಾದ್ರೂ ಬಂದ್ರೆ. ಸೊ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದರೆ 5,75ಕ್ಕೆ ಒಂದು ಎರ್ಟಿಗಾ 7 ಸೀಟರ್ ಗಾಡಿ ಆಗುತ್ತೆ. ವೆಲ್ ಮೇಂಟೈನ್ ಗಾಡಿ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಬಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು. ಫ್ರೀಜ್ ಬಗ್ಗೆ ಹೇಳ್ತೀರಾ?
ಸರ್ ಬ್ಯಾಂಗ್ಳೂರಲ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂದ್ರೆ ಬ್ರಿಜಾ ಅಂತಾನೆ ಹೇಳ್ತೀನಿ. ತುಂಬಾ ಜನ ಕೇಳ್ತಾ ಇರ್ತಾರೆ ನನಗೆ ಸರ್ ಬ್ರಿಜಾ ಬೇಕು ಅಂತ. ನನ್ನ ಹತ್ರ ಒಂದು ಬ್ರಿಜಾ ಸಿಂಗಲ್ ಓನರ್ ಗಾಡಿ ZTI ಲೋ ಮೈಲೇಜ್ ವೆಹಿಕಲ್ ಸರ್. ಕಮ್ಮಿ ಓಡಿಸುವಂತ ವೆಹಿಕಲ್ ಇದೆ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? ಬರೀ 70,000 ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್ ಇದಕ್ಕೆ. ಓಕೆ. ZTI ಅಂದ್ಬಿಟ್ಟಿದ್ದು AC 400 ಸ್ಟೇರಿಂಗ್ ಕಂಟ್ರೋಲರ್, ಡಿಫಾಗರ್, ಏರ್ ಬ್ಯಾಗ್ ಎಲ್ಲ ಬರುವಂತ ವೆಹಿಕಲ್. A to Z ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಜಾರ್ಲಿ ಎಲ್ಲರೂ 8,50,000 ಹೇಳ್ತಾರೆ ಸರ್. ಓಕೆ. ನಿಮಗೆ ಯುಗಾದಿ ಆಫರ್ ಕೊಟ್ಬಿಡೋಣ ಸರ್ ಗಾಡಿ ಇದು. 8 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ನೋಡಿ ಸರ್. ಸೊ 8 ಲಕ್ಷಕ್ಕೆ ನಿಮಗೆ ಬ್ರಿಜಾ ಆಗ್ತದೆ. ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? 2018 ಮಾಡೆಲ್ ಸಿಂಗಲ್ ಓನರ್ 70,000 ಕಿಲೋಮೀಟರ್ ರನ್ ಆಗಿರೋದು ZTI ಡೀಸೆಲ್ ಕಾರು. ಬರೀ 8 ಲಕ್ಷಕ್ಕೆ ನಿಮ್ಗೆ ಹಾಕ್ಸ್ಕೊಡ್ತೀನಿ. ಸೊ ಬರೀ 8 ಲಕ್ಷಕ್ಕೆ ಗಾಡಿ ಆಗ್ತದೆ. 2018 ಮಾಡೆಲು, ಅದು ಕೂಡ ಲೋನ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದು. 80-85% ಲೋನ್ ಆಗುತ್ತೆ ಸ್ನೇಹಿತರೆ. ಬ್ರಿಜಾ ಯಾರಾದ್ರು ನೋಡ್ತಾರೆ ಶೋರೂಮಲ್ಲಿ ಮಾತಾಡಿ, ನಮ್ಮ ಕಾರ್ 77 ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಮತ್ತೊಂದು i10 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು 2010 ಮಾಡೆಲ್, ಸೆಕೆಂಡ್ ಓನರ್, 65,000 ಕಿಲೋಮೀಟರ್ ರನ್ ಆಗಿದೆ. ಇದು ಕೂಡ ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG ಮತ್ತೆ ಕೇಳಿಸ್ಕೊಳ್ಳಿ, ಇದು CNG ವೆಹಿಕಲ್. 25ರಿಂದ 30 ಕಿಲೋಮೀಟರ್ ಮೈಲೇಜ್ ಬರುವಂತ ವೆಹಿಕಲ್ ಇದು. ಓಕೆ ಸರ್. ಮೈಲೇಜ್ ವೆಹಿಕಲ್ ನೋಡ್ತಾ ಇದ್ರೆ ನನ್ನ ಹತ್ರ ಒಂದು CNG ಪೆಟ್ರೋಲ್ ಗಾಡಿ ಇದೆ. CNG ನಿಮಗೆ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿ ಮಾಡ್ಕೊಡೋಣ ಸರ್. ಸೊ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಬಜಾರ್ಲಿ 2.5 ಲಕ್ಷ ಹಾಕಿದೀನಿ ಸರ್ ನಾನು. ಸರ್ ಈ ಯುಗಾದಿ ಆಫರ್ ಯಾರಾದ್ರೂ ಬಂದ್ರೆ 2,10,000 ಫೈನಲ್ ಮಾಡ್ಕೊಡ್ತೀನಿ. ಸೊ 2,10,000ಕ್ಕೆ ನಿಮಗೆ i10 ಆಗುತ್ತೆ. CNG ವಿತ್ ಪೆಟ್ರೋಲ್ ಎರಡೂ ಇದೆ. ಒಳ್ಳೆ ಮೈಲೇಜ್ ಬರುವಂಥ ಗಾಡಿ. ಯಾರಾದ್ರೂ ಸ್ನೇಹಿತರು ನೋಡ್ತಾ ಇದ್ರೆ ಬಂದು ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಹಾಗೆ ನಮ್ಮ ಕಡೆ ವ್ಯಾಗನರ್ ಇದೆ ಸರ್. ಈ ವ್ಯಾಗನರ್ ಬಗ್ಗೆ ಹೇಳೋದಾದ್ರೆ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರ್, 60,000 ಕಿಲೋಮೀಟರ್ ರನ್ ಆಗಿದೆ. VXI. ಎಸ್ ಸರ್. 2,10,000 ಈ ಗಾಡಿನೂ ಕೊಟ್ಬಿಡ ನೋಡಿ. ಸೊ 2,10,000ಕ್ಕೆ ಅದು ಕೂಡ ನೆಗೋಷಿಯಬಲ್ ಆಗಿ 2 ಲಕ್ಷ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? ಸೊ 2 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ವೈಟ್ ಕಲರ್ ಗಾಡಿ. ನೀವು ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡ್ತಾ ಇದ್ದಾರೆ ಲೋ ಬಜೆಟ್ಗೆ ಒಂದು 2-2.5 ಲಕ್ಷದಲ್ಲಿ ಇದು ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಅವತ್ತೇ ಮತ್ತೊಂದು ನೀವು ಸ್ವಿಫ್ಟ್ ನೋಡ್ತಾ ಇದ್ರೆ DTSI ಅಲ್ಲಿ ನಮ್ಗೆ ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಯಾರಾದ್ರೂ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ನೀವು ಡೀಸೆಲ್ ಕಾರು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಸ್ವಿಫ್ಟ್ ನೋಡ್ತಾ ಇದ್ದೀರಾ? ಓಕೆ. ಬ್ಲೂ ಕಲರ್ ಗಾಡಿ, ಇರುವಂತ ಗಾಡಿ ನನ್ನ ಹತ್ರ ಇದೆ. ಅದು ಕಡಿಮೆ ಬಡ್ಜೆಟ್ ಅಲ್ಲಿ ಕೊಡ್ತೀನಿ ನೋಡಿ. ಇಂಟ್ರೆಸ್ಟ್ ಬಂದು ಯುಗಾದಿ ಅಷ್ಟಲ್ಲಿ ಬಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಇದನ್ನ. ಓಕೆ. 2012 ಮಾಡಲು, ಸೆಕೆಂಡ್ ಓನರ್, 1 ಲಕ್ಷ ಹೊಡಿದೆ. VDI ಡೀಸೆಲ್ ಕಾರ್ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು. 2012 ಮಾಡಲ್ಲ. ಆಲ್ಮೋಸ್ಟ್ ಎಲ್ಲರೂ ನಿಮಗೆ 370, 380, 390 ಅಂತ ಹೇಳ್ತಾರೆ. ನನಗೆ 3,50,000 ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಬಂದು ಯುಗಾದಿ ಒಳಗಡೆ ಬಂದ್ರೆ ನಿಮಗೆ 3,30,000ಗೆ ಗಾಡಿ ಕೊಟ್ಬಿಡ ನೋಡಿ. ಸೊ 3,30,000 DTSI ಡೀಸೆಲ್ ಇಂಜಿನ್ ಗಾಡಿ. ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ರಲ್ಲ ಹಾಗೆ ಬಂದು ನೋಡ್ತಿದ್ರೆ ಒಂದು ಬೆಸ್ಟ್ ಗಾಡಿ ಆಗುತ್ತೆ. ಮತ್ತೊಂದು ಬಡವರ ಬಂಧು ಅಂತಾನೆ ಹೇಳ್ಬೋದು, ಸೆಲರಿ ಇದೆ ಸರ್. ಈ ಸೆಲರಿ ಬಗ್ಗೆ ಸೆಲರಿ X ಅಂದ್ಬಿಟ್ಟು ಅಪ್ಡೇಟ್ ವರ್ಷನ್ ಗಾಡಿ ಇದು. ಗಾಡಿ ತುಂಬಾ ಕ್ಲಾಸ್ ಆಗಿದೆ. 1 ಲೀಟರ್ ಇಂಜಿನ್. ಓಕೆ ಸರ್. ಮೈಲೇಜ್ ವಿಷಯಕ್ಕೆ ಬಂದ್ರೆ ನಿಮಗೆ 20ರಿಂದ 25 ವರೆಗೂ ಮೈಲೇಜ್ ಬರುತ್ತೆ ಟೂ ವೀಲರ್ ತರ. ಎಸ್ ಸರ್. ಇದು ಬಂದು ಡೀಟೇಲ್ಸ್ ಹೇಳ್ತೀನಿ ನೋಡಿ. 2018 ಮಾಡೆಲ್, ಸಿಂಗಲ್ ಓನರ್, ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್ ಕೂಡ ಇದೆ. ಎಸ್ ಸರ್. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ ಸರ್. ಇದಕ್ಕೆ ಟೈರ್ ಸ್ವಲ್ಪ ವೀಕ್ ಇದೆ. ಓಕೆ. ಹೊಸ ಟೈರ್ ಹಾಕೊಡ್ತೀನಿ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. 4,65,000 ಹೇಳ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದು ಯುಗಾದಿ ಒಳಗಡೆ ಯುಗಾದಿ ಆಫರ್ ಅಂದ್ಬಿಟ್ಟು ನಿಮಗೆ 4,40ಕ್ಕೆ ಮಾಡ್ಕೊಡೋಣ ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀನಿ, ಹೊಸ ಟೈರ್ ಹಾಕೊಡ್ತೀನಿ, ರೀಸೆಂಟ್ ಸರ್ವಿಸ್ ಕೂಡ ಮಾಡ್ಕೊಡೋಣ. ನ್ಯೂ ಟೈರ್ ಹಾಕಿಸ್ಕೊಡ್ತಾರೆ, ಇನ್ಶೂರೆನ್ಸ್ ಕೂಡ ರಿನ್ಯೂವಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಆಗಿ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಬಜೆಟ್ ಅಲ್ಲಿ ಬರ್ತಿದೆ. ಏನು ಹೇಳಿದ್ರಿ ಸರ್ ಬಜೆಟ್? ಸೊ 440 ಒಂದು ಒಳ್ಳೆ ಬೆಸ್ಟ್ ಬಜೆಟ್ ಅಲ್ಲಿ ಬರ್ತಿದೆ ಸೆಲರಿಯೋ. ಅದು ಕೂಡ 25 ಮೈಲೇಜ್ 25 ಬರುತ್ತೆ. ಯಾರೆಲ್ಲ ನೋಡ್ತಿದ್ದಾರಲ್ಲ ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಮತ್ತೊಂದು ನಮ್ಮ ಮುಂದೆ ಯಾವ ಕಡೆ ಸರ್ ಗಾಡಿ ಇದು? ಗ್ರ್ಯಾಂಡ್ i10 ನೀವು ನೋಡ್ತಾ ಇದ್ರಲ್ಲ, ಈಗಂತೂ ಧಮಾಕ ಇದೆ. ಇದ್ರೊಳಗೆ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಇದು ಬಂದು 2013 ಮಾಡಲು, ಸಿಂಗಲ್ ಓನರ್, 70,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಇದು ಬೆಲೆ ಬಂದು 3,50,000 ಹೇಳ್ತಾ ಇದ್ದೀನಿ. ಫೈನಲ್ ಟು ಫೈನಲ್ 3,20,000ಗೆ ಕೊಟ್ಬಿಡೋಣ ಸರ್. ಸೊ 3,20,000ಕ್ಕೆ ನಿಮಗೆ ಗ್ರ್ಯಾಂಡ್ i20 ಆಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ನೀವು ನೋಡ್ಬೋದು. KA 05 ಬೆಂಗಳೂರು ರಿಜಿಸ್ಟ್ರೇಷನ್ ಆಗಿದೆ. ನೀವು ಯಾರು ನೋಡ್ತಾ ಇದ್ರೆ ಬಂದು ಡೈರೆಕ್ಟಾಗಿ ಗಾಡಿ ನೋಡ್ಬೋದು. ಹಾಗೆ ಗಾಡಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಕೂಡ ಡೆಂಟಲ್ ಸರ್ವಿಸ್ ಕ್ರಾಸಸ್ ಇಲ್ಲ, ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತ ಗಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನ್ರಿ ಸರ್ ಆಫೀಸ್ ಮುಂದೆ ಒಂದು ಯಾವುದೋ ಆನೆ ನಿಲ್ಸ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ ಸರ್, 3 ಆನೆ ಇದೆ. ನೀವು ಆಗಲೇ ಒಂದು ಆನೆ ವಿಡಿಯೋ ಮಾಡಿದ್ರೆ ಸಿಲ್ವರ್ ಕಲರ್, ಎರಡನೇ ಆನೆ ಬ್ಲಾಕ್ ಕಲರ್. ನೋಡಿ ಆನೆ ಕಲರೇ ಬ್ಲಾಕ್ ಸರ್, ಬ್ಲಾಕೇ ನಿಂತಿದೆ. ಹೇಳಿ ಸರ್ ಈ ಆನೆ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು. ಹಾ ಸರ್. ನಾನು ಇದನ್ನ ಹೇಳಕ್ ಮುಂಚೆ ನೀವು ಗಾಡಿ ಬಂದು ಒಂದು ಸಲ ನೋಡ್ಬೇಕು ಸರ್. ಕಸ್ಟಮರ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಪೆಟ್ರೋಲ್ ಇಂಜಿನ್ ತರ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್. ನೀಟ್ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್. ಓಕೆ. ಇದು ವೇರಿಯಂಟ್ ಬಂದು W6 ಸಿಂಗಲ್ ಓನರ್. ಇದು ಕೂಡ 1 ಲಕ್ಷ ಹೊಡಿದೆ ಗಾಡಿ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ರೀಸೆಂಟ್ ಆಗಿ ಸರ್ವಿಸ್ ಕೂಡ ಆಗಿದೆ. ಸರ್ವಿಸ್ ಮಾಡಿ ಬರೀ 1,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಗಾಡಿ ಇದು. ಎಸ್ ಸರ್. ಟೈರ್ ಕೂಡ ಹಾಕಿ ಈಗ ಒಂದು 5,000 ಕಿಲೋಮೀಟರ್ ರನ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ ಸರ್. ಎಸ್ ಸರ್. ಇದ್ರ ಬೆಲೆ ಬಂದು 6,50,000 ಹೇಳ್ತಾ ಇದೀನಿ. ಎಷ್ಟು ಅಂದ್ರೆ? 650. ಜಸ್ಟ್ 650 ಸರ್. ಅದೇ ಫೈನಲ್ ರೇಟ್ ಅಲ್ಲ? ಇಲ್ಲ ಸರ್.
ಅದು 500 ಅಲ್ಲ ಯುಗಾದಿ ಆಫರ್ ಇದೆ ಕೂಡ. ಸರ್. ಇಂಥ ಚೆನ್ನಾಗಿ ಗಾಡಿ ನಾವು ಸ್ನೇಹಿತರೆ ನಾನು ಈ ಗಾಡಿನ ಓಡಿಸ್ ನೋಡಿದ್ದೀನಿ. ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ ಯಾರು ತಗೋದು ಕಣ್ಣು ಮುಚ್ಕೊಂಡು ನೀವು ಗಾಡಿ ತಗೋಬೋದು. 6 ಲಕ್ಷಕ್ಕೆ ಯುಗಾದಿ ಆಫರ್ ಮಾಡಿ ಗಾಡಿ ಕೊಟ್ಬಿಡ ನೋಡಿ ಸರ್. ಸೊ 6 ಲಕ್ಷಕ್ಕೆ XUV 500 ಸ್ನೇಹಿತರೆ ಯಾರಾದರೂ ಸಫಾರಿಗೆ ಹೋಗ್ಬೇಕಾ ಆರಾಮಾಗಿ XUV 500 ತಗೊಂಡು ಫ್ಯಾಮಿಲಿ ಜೊತೆ ಯುಗಾದಿಗೆ ಹೋಗ್ಬಿಡಿ ಫ್ರೆಂಡ್ಸ್. ಅದು ಸ್ನೇಹಿತರೆ ಫೈನಲ್ ಆಗಿ ನೀವು ನೋಡಿದ್ರೆ XUV 500 ನಿಮಗೆ 6 ಲಕ್ಷಕ್ಕೆ ಆಗ್ತಾ ಇದೆ. ಒಳ್ಳೆ ಮೇಂಟೈನ್ ಗಾಡಿ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನ್ಯೂ ಬ್ರಾಂಡ್ ಟೈರ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡ್ತಿರಲ್ಲ ನಮ್ಮ ಕಾರ್ 77 ಬಂದು ಮಾತಾಡಿದ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ 70% ಲೋನ್ ಆಗುತ್ತೆ. ಜಸ್ಟ್ ಒಂದು 2 ಲಕ್ಷ ಇಟ್ಕೊಂಡು ಬಂದರೆ ನೀವು ಉಳಿದೆಲ್ಲ ಲೋನ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಒಂದು i10 ನೋಡ್ತಾ ಇದ್ದೀರಲ್ಲ ನಮ್ಮ ಮುಂದೆ ಸ್ನೇಹಿತರೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು Hyundai i10 ಅಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟ್. ಎಸ್ ಸರ್. 15 ಮಾಡಲು ಸೆಕೆಂಡ್ ಓನರ್. ಎಸ್ ಸರ್. ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಇದೆ. ಓಕೆ. ಕಸ್ಟಮರ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕಿದ್ದಾರೆ. ಫ್ಯಾನ್ಸಿ ಅಲಾಯ್ಸ್. ಎಸ್ ಸರ್. ಗಾಡಿ ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಅಂತೂ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಸರ್. ಪ್ರತಿಯೊಂದು ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಸರ್ ಈ ಗಾಡಿ. ಹೌದು ಸರ್, ನಿಜ ನೋಡ್ತಿರಲ್ಲ. ಲೋನ್ ಬೇಕು ಅಂದ್ರೆ ಸರ್ ಅಪ್ ಟು 80 to 90% ನಿಮಗೆ ಈ ಗಾಡಿಗೂ ಲೋನ್ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ ಸೊ ಲೋನ್ಗೆ ಹೋಗೋದು ಏನು ಬಜೆಟ್ ಅಂದ್ರಿ ಸರ್? ಸರ್ ಬರೀ 3.5 ಲಕ್ಷ ಹೇಳ್ತಾ ಇರೋದು. 3 ಲಕ್ಷವರೆಗೂ ಮಾಡ್ಕೊಡೋಣ ಸ್ನೇಹಿತರೆ. 3 ಲಕ್ಷ ನಿಮಗೆ 2.80ಗೆ ಕೊಟ್ಬಿಡೋಣ ಸರ್ ಗಾಡಿನ. 2.80ಗೆ ನೋಡ್ತಿದ್ರು. 40,000 ತಗೊಂಡಿ ಸರ್ ಫುಲ್ಲಿ ಲೋನ್ ಮಾಡ್ಕೊಡ್ತೀನಿ ಗಾಡಿಗೆ. ಸೊ ಫುಲ್ಲಿ ಲೋನ್ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದಾರೆ 3 ಲ್ಯಾಕ್ಗೆ ನಿಮಗೆ ಒಳ್ಳೆ ಮ್ಯಾಗ್ನಾ ಗಾಡಿ ಸಿಗ್ತಾ ಇದೆ. i10 ವೆಲ್ ಮೇಂಟೈನ್ ಗಾಡಿ. ಯಾರೆಲ್ಲ ನೋಡ್ತಾ ಇರೋ ಸ್ನೇಹಿತರೆ ಬಂದು ನೋಡೋದ್ರಿಂದ ಕಾರ್ 77 ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಇದು ಇನ್ಸೂರೆನ್ಸ್ ಬಗ್ಗೆ ಹೇಳೋದಾದ್ರೆ ಸರ್ FC ಇನ್ಶೂರೆನ್ಸ್ ಎಲ್ಲ FC ಅಂತ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಕಟ್ಟಿ ಕೊಡೋಣ ಸರ್. ಸೊ ಈ FC ಅಂತೂ ಇದೆ ಆಲ್ರೆಡಿ ಸ್ನೇಹಿತರೆ. ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ನೀವು ನೋಡ್ತಾ ಇರಬಹುದು ನಮ್ಮದು ಮಾರುತಿ ಸ್ವಿಫ್ಟ್ DTSI ಮತ್ತೊಂದು ಇದೆ ವೈಟ್ ಕಲರ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು 2010 ಮಾಡಲ್ ಮಾರುತಿ BDI ಡೀಸೆಲ್ ಕಾರ್ ಸೆಕೆಂಡ್ ಓನರ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ನಾನು. ಹಾಂ ಸರ್. ಇದು ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ. ಇಂಟ್ರೆಸ್ಟ್ ಬಂದ್ರೆ ಫೈನಲ್ ಡೆಡ್ ಲೈನ್ ನೋ ಬಾರ್ಗೇನ್ ಸರ್. Yes, sir. 80,000ಕ್ಕೆ 2010 ಮಾಡಲ್ BDI ಡೀಸೆಲ್ ಕಾರ್ನ ಕೊಡ್ತಾರೆ. ಸೊ 2010 VDIಗೆ ನೀವು ನೋಡ್ತಾ ಇದ್ದಾರೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಹಾಗೆ ಮತ್ತೊಂದು ನೀವು ನೋಡ್ತಾ ಇದ್ದೀರಲ್ಲ ನಮ್ಮದು ಆ್ಯಪಲ್ ಕಟ್ ಗಾಡಿ. ನಿಮಗೆ ತುಂಬ ಮಾಡರ್ನ್ ಗಾಡಿ, ತುಂಬ ಡಿಮ್ಯಾಂಡ್ ಇರೋ ಗಾಡಿ ಒಂದು ಸ್ವಿಫ್ಟ್ ಇದೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು 2019 ಮಾಡಲ್ ಮಾರುತಿ ಸ್ವಿಫ್ಟ್ ZXi ಪ್ಲಸ್. ಎಸ್ ಸರ್. ZXi ಪ್ಲಸ್ ಅಂದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಾಗಿದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಎಸ್ ಸರ್. AC 4 ಪವರ್ ಸ್ಟೀರಿಂಗ್. ಹಾಂ. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಎಸ್ ಸರ್. ಇದು ಬೆಲೆ ಬಂದು 6,50,000 ಹೇಳ್ತಾ ಇದೆ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರುತ್ತೆ ಸರ್ ಇದನ್ನ 6 ಲಕ್ಷವರೆಗೂ ಫೈನಲ್ ಮಾಡ್ಕೊಡೋಣ. ಸೊ 6 ಲಕ್ಷವರೆಗೂ ಫೈನಲ್ ಆಗುತ್ತೆ. ಯಾರೆಲ್ಲ ಆ್ಯಪಲ್ ಕಟ್ ಸ್ವಿಫ್ಟ್ ನೋಡ್ತಾ ಇದ್ದಾರೆ ಸ್ನೇಹಿತರೆ ಡೈರೆಕ್ಟಾಗಿ ಬಂದು ನಮ್ಮ ಕಾರ್ 77 ಹರೀಶ್ ಸರ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರೋದು ನಮ್ಮದು ರೆಡ್ ಕಲರ್ ಬಿಟ್ಟು ರೆಡ್ ಬ್ಯೂಟಿ ನಮ್ಮದು ಬಲೂನು ಇದೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು 2018 ಮಾಡಲ್. ಹಾಂ ಸರ್. ಬಲಿನೋ ಡೆಲ್ಟಾ ಡೀಸೆಲ್ ಕಾರ್ ಸರ್ ಇದು. ಓಕೆ. ಇದು ಬಂದು ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ. ಇದಕ್ಕೆ ಅಪ್ ಟು 80% ವರೆಗೂ ನಾನು ಲೋನ್ ಮಾಡ್ಕೊಡ್ತೀನಿ. ಸೊ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಮತ್ತೊಮ್ಮೆ ನೋಡಿ ಹಾಂ ಸರ್. 18 ಮಾಡಲು ಸಿಂಗಲ್ ಓನರ್ ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. ಇದು ಬೆಲೆ ಬಂದು ಬಜಾರ್ ಎಲ್ಲ 620 630 ಅಂತ ಮಾಡ್ತಾ ಇದಾರೆ. ಹಾಂ. ನಾನು ನಿಮಗೆ ಬರೀ 6 ಲಕ್ಷ ಹೇಳ್ತಾ ಇದೀನಿ. ಓಕೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಬೇಕು ಅಂತ ಅಂತಾರೆ. ನಿಮಗೆ ಯುಗಾದಿ ಆಫರ್ ಮಾಡಿ ನಿಮಗೆ 580ಗೆ ಫೈನಲ್ ಮಾಡ್ಕೊಡೋಣ ಸರ್ ಈಗ. ಸೊ 580 ಅಂತ ಆಗ್ತದೆ ಸರ್. ಇದು ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಲ್ಲ ಗಾಡಿ? ಖಂಡಿತ ಸರ್. ಸೊ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತ ಗಾಡಿ ಯಾವ್ದಾದ್ರು ನೋಡ್ತಾ ಇರೋ ಫ್ಯಾಮಿಲಿಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ, ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಯಾರು ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಮತ್ತೊಂದು ನೀವು ಗಾಡಿ ನೋಡ್ತಾ ಇರ್ಬೋದು DTSI ನಾನು ಹೇಳಿದಾಗ ಸ್ವಿಫ್ಟ್ ಇದೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಡಿಸೈರ್ ಅಂದ್ಬಿಟ್ಟು ಸರ್. ಹಾಂ ಸರ್. ಎಲ್ಲ ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ತುಂಬಾ ಲೈಕ್ ಮಾಡ್ತಾರೆ. ಹಾಂ ಸರ್. ಓಕೆ. ಇದು ಬಂದು ಮಾರುತಿ ಸ್ವಿಫ್ಟ್ ಡಿಸೈರ್ 2013 ಮಾಡಲ್ ಸೆಕೆಂಡ್ ಓನರ್. ಎಸ್ ಸರ್. ಓಕೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಎಸ್ ಸರ್. ಇದು ಬಂದು ಡೀಸೆಲ್ ಕಾರು. ಓಕೆ. ಇದು ಬೆಲೆ ಬಂದು 475 ಹೇಳ್ತಾ ಇದೀನಿ. ಹಾಂ. 4.5 ಗಂಟೆ ಫೈನಲ್ ಮಾಡ್ಕೊಡ್ತೀನಿ. ಸೊ 475 ಹೇಳ್ತಾ ಇದ್ದಾರೆ. ನಿಮಗೆ ಒಂದು ನೋಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಡಿಸೈರು ತುಂಬ ಡಿಮ್ಯಾಂಡ್ ಇರೋ ಗಾಡಿ. ಸೀಟು ನೋಡ್ಬೋದು ಮತ್ತು ಇಂಟೀರಿಯರ್ ನೋಡ್ಬೋದು, ಡ್ಯಾಶ್ ಬೋರ್ಡ್ ನೋಡ್ಬೋದು. ತುಂಬಾ ವೆಲ್ ಮೇಂಟೈನ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಒಂದು ಸ್ವಿಫ್ಟ್ ಡಿಸೈರು ನೀವು ಡೈರೆಕ್ಟಾಗಿ ಬಂದು ಶೋರೂಮ್ ಮಾತಾಡಿದ್ರೆ ಇದು ಕೂಡ ನಿಮಗೆ ನೆಗೋಷಿಯಬಲ್ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದ್ರೆ ಟೊಯೋಟಾ ಇನೋವಾ ಇದೆ 7 ಸೀಟರ್ ಗಾಡಿ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು ಬಂದು 2013 ಮಾಡಲ್ ಬಿ ವೇರಿಯಂಟ್ ಇದೆ. ಎಸ್. ಬರೀ 1,65,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ. 7 ಸೀಟರ್ ವೆಹಿಕಲ್. ಹಾಂ ಸರ್. ಇದು ಬೆಲೆ ಬಂದು ನಿಮಗೆ 2,50,000 ಹೇಳ್ತಾ ಇದೆ. ಇಂಟ್ರೆಸ್ಟ್ ಬಂದು ಒಂದು 7 ಲಕ್ಷವರೆಗೂ ಮಾಡ್ಕೊಡೋಣ ಸರ್. ಸೊ 7 ಲಕ್ಷವರೆಗೂ ನಿಮಗೆ ಗಾಡಿ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ 7 ಸೀಟರ್ ನೋಡ್ತಾ ಇದ್ದಾರೆ ಒಂದು ಒಳ್ಳೆ ಮೇಂಟೈನ್ ಗಾಡಿ ಯಾರು ಬೇಕು ಅಂತಂದ್ರೆ ಸ್ನೇಹಿತರೆ ನಮ್ಮ ಟೊಯೋಟಾ ಇದೆ. ಡೈರೆಕ್ಟಾಗಿ ಒಂದು ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಲ್ವಾ ಸರ್? ಹೌದು ಸರ್.